ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ನಮ್ಮ ಫಾರ್ಮಸಿ ಅಭ್ಯರ್ಥಿಗಳಿಗೋಸ್ಕರ ಇರುತ್ತೆ. ಏನೋ ಒಂದು ಫಾರ್ಮಸಿ ಅಭ್ಯರ್ಥಿಗಳು ಈಗಲೇ ಡಿ ಫಾರ್ಮಸಿ, ಫಾರ್ಮಾ ಡಿ, ಬಿ ಫಾರ್ಮಸಿ ಅಂತ ಕೋರ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ. ಅಂಥವ್ರುಗಳಿಗೆ HLL ಲೈಫ್ ಕೇರ್ ಲಿಮಿಟೆಡ್, ಇದು ಗೋರ್ಮೆಂಟ್ ಕಂಪ್ನಿ ರೀ. ಗೋರ್ಮೆಂಟ್ ಕಂಪ್ನಿ ಒಳಗಡೆ ಒಂದಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ. ಇಲ್ಲಿ ಫಾರ್ಮಸಿ ಕಂಪ್ಲೀಟ್ ಆಗಿರುವಂಥವ್ರುಗಳಿಗೆ ಈ ಒಂದು ಮಾಹಿತಿ ಇರುತ್ತೆ. ಇದರಲ್ಲಿ ನೇರ ಸಂದರ್ಶನ ಮುಖಾಂತರ ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ. ಸಂಪೂರ್ಣವಾದಂಥ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಬಟನ್ ಕೂಡ ಮಾಡಿರಪ್ಪ, ಏನಾಗೋದಿಲ್ಲ. ಸೊ ಈ ಒಂದು ಆದೇಶದಲ್ಲಿ ನೋಡ್ತಾ ಇದ್ದೀರಿ, ವಾಲ್ಕಿನ್ ಸೆಲೆಕ್ಷನ್ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ HLL ಲೈಫ್ ಕೇರ್ ಲಿಮಿಟೆಡ್, ಮಿನಿ ರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇದೊಂದು ಹೆಲ್ತ್ ಕೇರ್ ಪ್ರಾಡಕ್ಟ್ಗಳನ್ನು ಮತ್ತು ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಿಕೊಡುವಂಥ ಕಂಪ್ನಿ ರೀ. ಇಲ್ಲಿ ಏನು ಮಾಡ್ತಾರೆ, ಬೆಂಗಳೂರು ನೋಡಿರಿ, ನಿಮಾನ್ಸ್ ಬೆಂಗಳೂರು, ಅಮೃತ್ ಫಾರ್ಮಸೀಸ್ ಆ್ಯಟ್ ನಿಮಾನ್ಸ್ ಹಾಸ್ಪಿಟಲ್ ಬೆಂಗಳೂರು, ಜನಸಂಜೀವಿನಿ ಜೆನರಿಕ್ ಡ್ರಗ್ಸ್ ಸ್ಟೋರ್, KC ಜನರಲ್ ಹಾಸ್ಪಿಟಲ್ ಮತ್ತು ಶ್ರೀ ಚಾಮರಾಜೇಂದ್ರ ಹಾಸ್ಪಿಟಲ್ ಹಾಸನ, ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು, CV ರಾಮನ್ ಹಾಸ್ಪಿಟಲ್ ಕರ್ನಾಟಕ. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ, ಈ ಒಂದು ಫಾರ್ಮಸಿಗಳಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳನ್ನು ತೊಗೊತಿದ್ದಾರೆ ನೋಡಿರಿ. ಇಲ್ಲಿ ಈ ಒಂದು ಬೆಂಗಳೂರು, KC ಜನರಲ್ ಹಾಸ್ಪಿಟ್ಲು, ನಿಮಾನ್ಸ್ ಹಾಸ್ಪಿಟ್ಲು, ಆಮೇಲೆ ಮತ್ತೆಲ್ಲಪ್ಪ ಅಂದರೆ ಶ್ರೀ ಚಾಮರಾಜೇಂದ್ರ ಹಾಸ್ಪಿಟ್ಲ್ ಹಾಸನ, ವಿಕ್ಟೋರಿಯಾ ಹಾಸ್ಪಿಟ್ಲು, ಆಮೇಲೆ CV ರಾಮನ್ ಹಾಸ್ಪಿಟ್ಲು ಕರ್ನಾಟಕ, ಇಲ್ಲೆಲ್ಲ ಫಾರ್ಮಸಿಸ್ಟ್ ಹುದ್ದೆಗಳನ್ನು ತೊಗೊತಾ ಇದ್ದಾರೆ. ಈ ಒಂದು ಫಾರ್ಮಸಿಸ್ಟ್ ಹುದ್ದೆಗೆ ನೋಡಿರಿ 4ನೇ ತಾರೀಕಿಗೆ ನೆನಪಿಟ್ಟುಕೊಳ್ರಿ, ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 4ನೇ ತಾರೀಕಿಗೆ ನಿಮ್ಗಳಿಗೆ ಡೈರೆಕ್ಟಲ್ಲಿ ಕರೆದಿದ್ದಾರೆ. ಅಮೃತ್ ಫಾರ್ಮಸಿ ನಿಯರ್ OPD ಪ್ರಮ್ಯಾಸಿಸ್ ನಿಮಾನ್ಸ್ ಹಾಸ್ಪಿಟಲ್ ಬೆಂಗಳೂರು, ಇಲ್ಲಿ ಹೋಗ್ಬೇಕ್ರಿ, ನೆನಪಿಟ್ಕೋರಿ ಇದೊಂದು ಅಡ್ರೆಸ್ಸಿಗೆ. 4ನೇ ತಾರೀಕಿಗೆ ನೀವು ಎಲ್ಲಿಪ್ಪ ಅಂದರೆ ನಿಮಾನ್ಸ್ ಹಾಸ್ಪಿಟಲ್, OPD ಪ್ರಮ್ಯಾಸಿಸ್ ನಿಮಾನ್ ಹಾಸ್ಪಿಟಲ್ ಬೆಂಗಳೂರು, ಅಮೃತ್ ಫಾರ್ಮಸಿಗೆ ಹೋಗಬೇಕಾಗತ್ತೆ. ಅಮೃತ್ ಫಾರ್ಮಸಿಯಲ್ಲಿ ಹೋಗಿ ನೀವು ವಾಲ್ಕಿನ್ ಇಂಟ್ರ್ಯೂ, ಡೈರೆಕ್ಟ್ ಇಂಟ್ರ್ಯೂ ಇದೆ. ಕ್ವಾಲಿಫಿಕೇಷನ್ ನೋಡಿರಿ, ಅಸಿಸ್ಟೆಂಟ್ ಫಾರ್ಮಸಿಸ್ಟ್ ಡಿ ಫಾರ್ಮಸಿ ಅಥವಾ ಬಿ ಫಾರ್ಮಸಿ ಫ್ರೆಷರ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು. ಡಿ ಫಾರ್ಮಸಿ ಅಥವಾ ಬಿ ಫಾರ್ಮಸಿ ಆಗಿರಬೇಕು. ಆಮೇಲೆ ಫಾರ್ಮಸಿಸ್ಟ್ ಗ್ರೇಡ್ 4, ಇಲ್ಲಿ ಕೂಡ ಏನಪ್ಪ 7 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಡಿ ಫಾರ್ಮಾ, ಬಿ ಫಾರ್ಮಾ 7 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಫಾರ್ಮಸಿಸ್ಟ್ ಗ್ರೇಡ್ 3, ಇಲ್ಲಿ ಗ್ರೇಡ್ 4 ಇದೆ, ಇಲ್ಲಿ ಗ್ರೇಡ್ 3 ಇಲ್ಲಿ ಮಿನಿಮಮ್ 4 ಇಯರ್ ಎಕ್ಸ್ಪೀರಿಯನ್ಸ್. ಓಕೆ, ಇಲ್ಲಿ ನೋಡಿರಿ ಏನಪ್ಪ ಅಂದರೆ 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಫಾರ್ಮಾ, ಬಿ ಫಾರ್ಮಾ, ಡಿ. ಆಮೇಲೆ ನೋಡಿರಿ ಇಲ್ಲಿ ಏನು ಗ್ರೇಡ್ 3ಗೆ ನೀವು 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಗ್ರೇಡ್ 2ಗೆ 6 ವರ್ಷ ಎಕ್ಸ್ಪೀರಿಯನ್ಸು, ಗ್ರೇಡ್ 1ಗೆ 8 ವರ್ಷ ಎಕ್ಸ್ಪೀರಿಯನ್ಸ್. ಇದ್ರ ಬೇಸಿಸ್ ಮೇಲೆ ನೀವು ಏನು ಮಾಡಬೇಕಂತ ಹೋಗಬೇಕಾಗತ್ತೆ. ಟೈಮಿಂಗ್ ನೋಡಿರಿ 10 ಗಂಟೆಯಿಂದ 12 ಗಂಟೆ ತನಕ ಅಷ್ಟೇ ಇರ್ತದೆ. 4ನೇ ತಾರೀಕಿಗೆ ಹೋಗಬೇಕು. ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತಪ್ಪ ಅಂದರೆ ಇಲ್ಲಿ ಫಾರ್ಮಸಿಸ್ಟ್ ಗ್ರೇಡ್ 4ದಿಂದ ಗ್ರೇಡ್ 1 ತನಕನೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇವರು ಸೆಲೆಕ್ಷನ್ ಪೊಸಿಷನ್ ಮೇಲೆ ರೈಟಿಂಗ್ ಟೆಸ್ಟು ಮತ್ತು ಇಂಟ್ರ್ಯೂ 2 ಇರ್ತಾವೆ ರೀ. ಫಸ್ಟಿಗೆ ರಿಟರ್ನ್ ಎಕ್ಸಾಮ್ ತೊಗೊತಾರೆ, ಆಮೇಲೆ ಇಂಟ್ರ್ಯೂ ಮಾಡ್ಕೊತಾರೆ. ಈ ರಿಟರ್ನ್ ಎಕ್ಸಾಮು ಹೆಂಗಿರ್ತಾವಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ ರೀ. 30 ನಿಮಿಷ ಕೊಡ್ತಾರೆ. ಆಮೇಲೆ 50 ಕ್ವಶನ್ಗಳನ್ನು ಕೊಡ್ತಾರಂತ. ಎಕ್ಸಾಮನ್ನು ಬರೀಬೇಕು. ನೋ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ರಿಟರ್ನ್ ಎಕ್ಸಾಮ್ ಮತ್ತು ಇಂಟ್ರ್ಯೂ ಇರ್ತದೆ. ಓಕೆನಾ. ಆಮೇಲೆ ನೋಡಿರಿ ಇಲ್ಲಿ ಏನಪ್ಪ ಅಂತಂದ್ರೆ ಇದು ಪ್ಯೂರ್ಲಿ ಗುತ್ತಿಗೆ ಆಧಾರದ ಮ್ಯಾಗ ಇರ್ತದೆ ರೀ. ಒಂದು ಏನು ಮಾಡ್ತಾರೆ ಅಂತಂದ್ರೆ ಇವರು ಒಂದಷ್ಟು ಫಿಕ್ಸ್ ಟರ್ಮ್ ಅಂತ ತೊಗೊತಾರೆ ರೀ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊತಾ ಇದ್ದಾರೆ. ಅಲ್ಲಿ ನಿಮಗೆ ವಿಸಿಟ್ ಮಾಡಬೇಕು. ಹೋಗಬೇಕಾದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು. ಆಮೇಲೆ ಕಮ್ಯುನಿಟಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ರಿ, ತಪ್ಪದೇನ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ರಿ, ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕು. ಆಮೇಲೆ ಇಲ್ಲಿ ಫಿಕ್ಸ್ಡ್ ಕಾಂಟ್ರಾಕ್ಟ್ ಅಂತ ಇರ್ತೈತೆ, ಅವ್ರು ಅಲ್ಲಿ ಇಂಟ್ರ್ಯೂ ಹೋದಾಗ ನಿಮ್ಗೆ ಹೇಳ್ತಾರೆ. ಬಟ್ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರ್ತೈತಿ, ಇಂಟ್ರ್ಯೂ ಇರ್ತೈತೆ ರೀ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವೆ ರಿಟರ್ನ್ ಎಕ್ಸಾಮ್. ಆಮೇಲೆ ಅಲ್ಲೇ ಒಂದು ದಿವಸನಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ ರಿಟರ್ನ್ ಎಕ್ಸಾಮು ಇಂಟ್ರ್ಯೂ ಮಾಡಿ ಸೆಲೆಕ್ಷನ್ ಮಾಡ್ಕೊಂಡು ಕಳಿಸ್ಬಿಡ್ತಾರೆ. ಆಮೇಲೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರಬೇಕು. ಆಮೇಲೆ ಹೋಗಬೇಕಾದ್ರೆ ಈ ಒಂದು ಫಾರ್ಮನ್ನು ತೊಗೊಂಡು ಹೋಗ್ರಿ. ಇದು ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಸಿಗ್ತದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಹೋಗಬೇಕಾಗತ್ತೆ. ಇದನ್ನು ಬಯೋಡಾಟಾ ಥರ ಇರ್ತದೆ, ಇದರಲ್ಲಿ ಫಿಲ್ ಮಾಡ್ಕೋಬೇಕು. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಹೋಗಬೇಕಾಗತ್ತೆ. ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ, ಹೌದಾ. ಇದನ್ನು ಫಿಲ್ ಮಾಡಿಕೊಂಡು ಇದ್ರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿಕೊಂಡು ನೀವು ಹೋಗಬೇಕಾಗತ್ತೆ.